ನಮಸ್ಕಾರ ಸ್ನೇಹಿತರೆ, ಈ ರೀತಿಯ 3D ಫೋಟೋ ಇನ್ಸ್ಟಾಗ್ರಾಮ್ನಲ್ಲಿ ತುಂಬಾ ವೈರಲ್ ಆಗ್ತಾ ಇದೆ. ಸೊ ಈ ಫೋಟೋವನ್ನು ಹೇಗೆ ಜನರೇಟ್ ಮಾಡುವುದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮೊದಲು ನೀವು ಗೂಗಲ್ ಓಪನ್ ಮಾಡಿ, ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿ, ಜೆಮಿನಿ AI ಅಂತ ಸರ್ಚ್ ಮಾಡಿ. ಸೊ ಇಲ್ಲಿ ನಿಮಗೆ ಮೊದಲಿಗೆ ಬರುತ್ತೆ ಗೂಗಲ್ ಜೆಮಿನಿ ಅಂತ. ಸೊ ನೀವು ಗೂಗಲ್ ಜೆಮಿನಿ ಅಂತಲೂ ಕೂಡ ಸರ್ಚ್ ಮಾಡ್ಬೋದು. ನಂತರ ಗೂಗಲ್ ಜೆಮಿನಿ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಇಲ್ಲಿ ಡೈರೆಕ್ಟಾಗಿ ಓಪನ್ ಆಗುತ್ತೆ ಗೂಗಲ್ ಜೆಮಿನಿ. ಸೊ ಇಲ್ಲಿ ನೀವು ಕೆಳಗಡೆ ನೋಡ್ಬೋದು ಪ್ಲಸ್ ಐಕನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಅಪ್ಲೋಡ್ ಫೈಲ್ ಮೇಲೆ ಕ್ಲಿಕ್ ಮಾಡಿ. ನಂತರ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿಂದ ನೀವು ನಿಮ್ಮ ಗ್ಯಾಲರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲೇ ನಿಮಗೆ ಫೋಟೋ ಸಿಕ್ಕಿದ್ರೆ ಸೊ ನೀವು ಆ್ಯಡ್ ಮಾಡ್ಬೋದು. ಸೊ ನಾನು ಇಲ್ಲಿ ಗ್ಯಾಲರಿ ಸೆಲೆಕ್ಟ್ ಮಾಡ್ಕೊಳ್ತೇನೆ. ಸೊ ಇಲ್ಲಿ ನೀವು ಜಿಮ್ ಫೋಟೋನೇ ಆ್ಯಡ್ ಮಾಡಬೇಕಂತ ಏನಿಲ್ಲ. ಸೊ ನೀವು ಯಾವುದೇ ಒಂದು ಫೋಟೋವನ್ನು ಆ್ಯಡ್ ಮಾಡ್ಬೋದು. ಸೊ ನಿಮ್ಮ ಫೋಟೋವನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ನೀವು. ಸೊ ಜಿಮ್ ಫೋಟೋನೇ ಆ್ಯಡ್ ಮಾಡಬೇಕಂತ ಏನಿಲ್ಲ. ಸೊ ಇನ್ನು ನೀವು ಬೈಕ್ ಫೋಟೋ ಇದ್ದರೆ ಬೈಕ್ ಫೋಟೋವನ್ನು ಕೂಡ ಆ್ಯಡ್ ಮಾಡ್ಬೋದು. ಸೊ ಯಾವುದೇ ಒಂದು ಫೋಟೋವನ್ನು ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ಸೊ ನಾನು ನಿಮಗೆ ಎಕ್ಸಾಂಪಲ್ ಆಗಿ ಒಂದು ಫೋಟೋವನ್ನು ಆ್ಯಡ್ ಮಾಡಿ ತೋರಿಸ್ತೇನೆ. ಸೊ ನನ್ನ ಹತ್ರ ಇಲ್ಲಿ ಬೈಕ್ ಮೇಲೆ ಕುಳಿತಿರುವಂಥ ಫೋಟೋ ಇದೆ. ಸೊ ನಾನು ಈ ಫೋಟೋವನ್ನು ಆ್ಯಡ್ ಮಾಡ್ತೇನೆ. ಫೋಟೋವನ್ನು ಸೆಲೆಕ್ಟ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ಸ್ವಲ್ಪ ಲೋಡಿಂಗ್ ಆಗಿ ಇಲ್ಲಿ ಫೋಟೋ ಆ್ಯಡ್ ಆಗುತ್ತೆ. ಸೊ ನಂತರ ಇಲ್ಲಿ ನೀವು ಈ ಪ್ರಾಂಪ್ಟನ್ನು ಪೇಸ್ಟ್ ಮಾಡಿ, ನಂತರ ಸೆಂಡ್ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ಎ ಸೆಕೆಂಡ್ ನೋಡ್ಬೋದು, ಸ್ಕ್ರೀನಲ್ಲಿ ಲೋಡಿಂಗ್ ಆಗ್ತಾ ಇದೆ. ಬಟ್ ನಿಮಗೆ ಜೆಮಿನಿಯಲ್ಲಿ ಸ್ವಲ್ಪ ಸ್ಪೀಡಾಗಿ ನಿಮಗೆ ಫೋಟೋ ಜನ್ರೇಟ್ ಆಗುತ್ತೆ. ಸೊ ಅದೇ ನೀವು ChatGPTಯಲ್ಲಿ ಮಾಡಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಫೋಟೋ ಜನ್ರೇಟ್ ಆಗಲಿಕ್ಕೆ. ಸೊ ಇವಾಗ ನೀವು ಸ್ಕ್ರೀನಲ್ಲಿ ನೋಡ್ಬೋದು ಎಷ್ಟು ರಿಯಲಿಸ್ಟಿಕ್ ಆಗಿ ಕಾಣ್ತಾ ಇದೆ ಅಂದರೆ ಜನ್ರೇಟ್ ಆಗಿರುವಂಥ ಫೋಟೋ ನೋಡ್ತಾ ಇರ್ಬೋದು, ನೀವು ಸ್ಕ್ರೀನಲ್ಲಿ ನೋಡ್ಬೋದು. ಸೊ ಇದನ್ನು ನೀವು ಡೌನ್ಲೋಡ್ ಮಾಡೋದಿದ್ರೆ ಸೊ ಈ ಫೋಟೋ ಇದೆಯಲ್ಲ, ಫೋಟೋ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಮೇಲ್ಗಡೆ ನಿಮಗೆ ಡೌನ್ಲೋಡ್ ಆಪ್ಷನ್ ಶೋ ಆಗುತ್ತೆ. ಸೊ ಈ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಫೋಟೋ ಡೌನ್ಲೋಡ್ ಆಗುತ್ತೆ. ಸೊ ನೀವು ಇನ್ನೊಂದು ರೀತಿಯಲ್ಲಿ ಡೌನ್ಲೋಡ್ ಮಾಡೋದು ಹೇಗೆ ಅಂದರೆ, ಸೊ ಈ ಫೋಟೋವನ್ನು ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಸಾಕಷ್ಟು ಆಪ್ಷನ್ ಶೋ ಆಗುತ್ತೆ. ಸೊ ಅದರಲ್ಲಿ ನಿಮಗೆ ಡೌನ್ಲೋಡ್ ಇಮೇಜ್ ಅಂತ ಒಂದು ಆಪ್ಷನ್ ಶೋ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋ ಡೌನ್ಲೋಡ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ನೀವು ಸ್ಕ್ರೀನಲ್ಲಿ ಎಷ್ಟು ರಿಯಲಿಸ್ಟಿಕ್ ಆಗಿ ಕಾಣ್ತಾ ಇದೆ ಅಂತ ಫೋಟೋ. ಈ ರೀತಿಯಾಗಿ ನೀವು ಯಾವುದೇ ಒಂದು ಫೋಟೋವನ್ನು ಕೂಡ ನೀವು ಇಲ್ಲಿ ಜನ್ರೇಟ್ ಮಾಡ್ಬೋದು 3Dಯಲ್ಲಿ. ಸೊ ಆದರೆ ಸಾಕಷ್ಟು ಜನ ಸೊ ಬಾಡಿ ಬಿಲ್ಡಿಂಗ್ ಫೋಟೋವನ್ನೇ ಜನ್ರೇಟ್ ಮಾಡ್ತಿರುವಂಥದ್ದು. ಸೊ ನೀವು ಅದನ್ನೇ ಮಾಡಬೇಕಂತ ಏನಿಲ್ಲ, ಬೇರೆ ಕೂಡ ಮಾಡ್ಬೋದು. ಸೊ ಸೇಮ್ ಇದನ್ನೇ ನಾವು ChatGPTಯಲ್ಲಿ ಜನ್ರೇಟ್ ಮಾಡೋಣ. ChatGPT ನಮಗೆ ಹೇಗೆ ಜನ್ರೇಟ್ ಮಾಡಿ ಕೊಡುತ್ತೆ ಅಂತ ನೋಡೋಣ. ಓಕೆ, ನಾನು ಇವಾಗ ChatGPT ಓಪನ್ ಮಾಡಿದ್ದೇನೆ. ಸೊ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಮೊದಲಿಗೆ ನಾನು ಫೋಟೋವನ್ನು ಆ್ಯಡ್ ಮಾಡ್ಕೊಳ್ತೇನೆ. ಸೇಮ್ ಫೋಟೋವನ್ನು ಆ್ಯಡ್ ಮಾಡ್ತೇನೆ. ಓಕೆ, ಫೋಟೋ ಸೆಲೆಕ್ಟ್ ಮಾಡಿದ್ದೇನೆ. ಸೊ ಇವಾಗ ಅದೇ ಪ್ರಾಂಪ್ಟನ್ನು ನಾನು ಇಲ್ಲಿ ಪೇಸ್ಟ್ ಮಾಡ್ತೇನೆ. ನಂತರ ಸೆಂಡ್ ಮೇಲೆ ಕ್ಲಿಕ್ ಮಾಡಿ. ಸೊ ChatGPTಲಿ ನಮಗೆ ಸ್ವಲ್ಪ ಲೇಟಾಗಿ ಜನ್ರೇಟ್ ಮಾಡಿ ಕೊಡುತ್ತೆ ಫೋಟೋ. ಸೊ ಅದೇ ನೀವು ಗೂಗಲ್ ಜೆಮಿನಿಗೆ ಹೋದರೆ ಸ್ವಲ್ಪ ಸ್ಪೀಡಾಗಿ ಫೋಟೋವನ್ನು ಜನ್ರೇಟ್ ಮಾಡುತ್ತೆ. ಬಟ್ ಅದರಲ್ಲಿ ಸ್ವಲ್ಪ ರಿಯಲಿಸ್ಟಿಕ್ ಆಗಿ ಕಾಣುತ್ತೆ. ಇದರಲ್ಲಿ ಹೇಗೆ ಕಾಣುತ್ತೆ ಅಂತ ನೋಡೋಣ. ಸೊ ಲೋಡಿಂಗ್ ಆಗ್ತಾನೇ ಇದೆ. ಸೊ ನೋಡ್ಬೋದು ಸ್ಕ್ರೀನಲ್ಲಿ ಫೋಟೋ ಜನ್ರೇಟ್ ಆಗಿರುವಂಥದ್ದು. ಸೊ ನೀವು ChatGPTಯಲ್ಲಿ ಫೋಟೋವನ್ನು ಜನ್ರೇಟ್ ಮಾಡಿದರೆ ಕಾರ್ಟೂನ್ ರೀತಿಯಲ್ಲಿ ಫೋಟೋವನ್ನು ಜನ್ರೇಟ್ ಮಾಡುತ್ತೆ. ಸೊ ರಿಯಲಿಸ್ಟಿಕ್ ಆಗಿ ಫೋಟೋ ಜನ್ರೇಟ್ ಆಗಲ್ಲ ChatGPTಯಲ್ಲಿ. ಸೊ ನೋಡ್ಬೋದು ನೀವು ಸ್ಕ್ರೀನಲ್ಲಿ ಹೇಗಿದೆ ಅಂತ ಫೋಟೋ ಸರಿಯಾಗಿ ಕನ್ಫರ್ಮ್ ಆಗುತ್ತೆ AI ನಿಂದ ಜನ್ರೇಟ್ ಮಾಡಿರುವಂಥದ್ದು ಫೋಟೋ. ಅದೇ ನೀವು ಗೂಗಲ್ ಜೆಮಿನಿಯಲ್ಲಿ ಚೆಕ್ ಮಾಡಿದರೆ ರಿಯಲಿಸ್ಟಿಕ್ ಆಗಿ ಫೋಟೋ ಜನ್ರೇಟ್ ಮಾಡುತ್ತೆ. ಸೊ ಗೂಗಲ್ ಜೆಮಿನಿ ಮತ್ತು ChatGPTಯಲ್ಲಿ ಇವೆರಡರಲ್ಲಿ ಯಾವುದು ಬೆಸ್ಟ್ ಅಂತ ನೀವು ಕಮೆಂಟ್ ಮಾಡಿ. ಸೊ ನನಗೆ ಗೂಗಲ್ ಜೆಮಿನಿ ಬೆಸ್ಟ್ ಅನ್ನಿಸ್ತು, ಯಾಕೆಂದರೆ ಅದರಲ್ಲಿ ರಿಯಲಿಸ್ಟಿಕ್ ಆಗಿ ಫೋಟೋ ಜನ್ರೇಟ್ ಮಾಡುತ್ತೆ. ಸೊ ನಾನು ಇನ್ನೊಂದೆರಡು ಫೋಟೋವನ್ನು ಜನ್ರೇಟ್ ಮಾಡಿದ್ದೆ ಗೂಗಲ್ ಜೆಮಿನಿಯಿಂದ. ನೀವು ಸ್ಕ್ರೀನಲ್ಲಿ ನೋಡ್ಬೋದು ಬಿಫೋರ್ ಆಫ್ಟರ್. ಇನ್ನು ಈ ಪ್ರಾಂಪ್ಟ್ ನಿಮಗೆ ಬೇಕು ಅಂದರೆ ನಾನು ಟೆಲಿಗ್ರಾಮ್ ಚಾನಲ್ನಲ್ಲಿ ಕೊಡ್ತೇನೆ ಪ್ರಾಂಪ್ಟನ್ನು, ಅಲ್ಲಿಂದ ನೀವು ಕಾಪಿ ಮಾಡಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ.